ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಟು ಇಂಪಾರ್ಟೆಂಟ್ಸ್ ಕ್ವಶನ್ ಬಗ್ಗೆ ನೋಡೋಣ. ಓಕೆ, ಸೊ ಫಸ್ಟ್ ಯೂನಿಟ್ ವೈಸ್ ನೋಡೋಣ. ಫಸ್ಟ್ ಆಂಕಾಲಜಿ ಯೂನಿಟಲ್ಲಿ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂತ ಕೇಳಿದ್ರಿ. ಕೀಮೋಥೆರಪಿ ಆ್ಯಂಡ್ ಇಟ್ಸ್ ಸೈಡ್ ಎಫೆಕ್ಟ್ಸ್. ಓಕೆ, ಕೀಮೋಥೆರಪಿ ಮತ್ತು ಅದರ ಸೈಡ್ ಎಫೆಕ್ಟ್ ಕೇಳ್ಬೋದು. ರೇಡಿಯೋಥೆರಪಿ ಆ್ಯಂಡ್ ನರ್ಸಿಂಗ್ ಕೇರ್ ಅಥವಾ ಸೈಡ್ ಎಫೆಕ್ಟ್ನು ಕೇಳಬಹುದು. ನೆಕ್ಸ್ಟ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಟರ್ಮಿನಲ್ಲಿ ಇಲ್ಲಿ ಕ್ಯಾನ್ಸರ್ ಪೇಷಂಟ್. ಓಕೆ, ಕ್ಯಾನ್ಸರ್ ಪೇಷಂಟ್ಗೆ ನೀವು ಹೇಗೆ ಕೇರ್ ಕೊಡ್ತೀರಾ ಅಂತ ಕೇಳ್ಬೋದು. ನೆಕ್ಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನು ಮತ್ತು ಡಯಾಗ್ನೋಸಿಸ್. ಓಕೆ, ಮತ್ತು ಪ್ರೀ ಆ್ಯಂಡ್ ಪೋಸ್ಟ್ ಆಪ್ರೇಟಿವ್ ಮ್ಯಾನೇಜ್ಮೆಂಟ್. ಪ್ರೀ ಆ್ಯಂಡ್ ಪೋಸ್ಟ್ ಆಪ್ರೇಟಿವ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಲ್ಯೂಕೇಮಿಯಾ ಅಂದರೆ ಏನು ಮತ್ತು ಸಿಮ್ಟಮ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನರ್ಸಿಂಗ್ ಕೇರ್. ಓಕೆ, ಸಿಮ್ಟಮ್ಸ್ಗಳು ಏನಿರ್ಬೋದು, ಮ್ಯಾನೇಜ್ಮೆಂಟ್ ಮತ್ತು ನರ್ಸಿಂಗ್ ಕೇರ್ ಕೇಳ್ಬೋದು. ನೆಕ್ಸ್ಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಇದು ಮ್ಯಾನೇಜ್ಮೆಂಟ್ ಆಗಿದೆ. ಓಕೆ, ಕ್ಯಾನ್ಸರ್ ಇದ್ದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಬ್ಲಡ್ ಕ್ಯಾನ್ಸರ್ ಇದ್ದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ಡಿಸಾರ್ಡರ್ಸ್ ಆಫ್ ಬ್ರೆಸ್ಟ್, ಇದರೊಳಗಡೆ ನಿಮಗೆ ಮ್ಯಾಸ್ಟೈಟಿಸ್ ಅಂದರೆ ಏನು, ಕಾಸಸ್, ಕ್ಲಿನಿಕಲ್ ಫೀಚರ್ಸ್, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ನೆಕ್ಸ್ಟ್ ಗೈನಕೋಮ್ಯಾಸ್ಟಿ ಅಂದರೆ ಏನಂತ ಕೇಳ್ಬೋದು. ಮತ್ತು ಪೋಸ್ಟ್ ಮ್ಯಾಸ್ಟೆಕ್ಟೊಮಿ ಎಕ್ಸಸೈಸ್ ಆ್ಯಂಡ್ ನರ್ಸಿಂಗ್ ಕೇರ್. ಓಕೆ, ನರ್ಸಿಂಗ್ ಕೇರ್ ಆಫ್ ದಿ ಮ್ಯಾಸ್ಟೆಕ್ಟೊಮಿ ಅಂತ ಕೇಳ್ಬೋದು. ಓಕೆ, ನೆಕ್ಸ್ಟ್ ಡಿಸಾರ್ಡರ್ಸ್ ಆಫ್ ಇಂಟಿಗ್ಯುಮೆಂಟರಿ ಸಿಸ್ಟಮ್, ಬರ್ನ್ಸ್ ಮತ್ತು ಪ್ಲಾಸ್ಟಿಕ್ ಸರ್ಜರಿನೂ ಇದರೊಳಗಡೆ ಇನ್ಕ್ಲೂಡ್ ಆಗುತ್ತೆ. ಸೊ ಕ್ಲಾಸಿಫಿಕೇಷನ್ ಆಫ್ ಬರ್ನ್ಸ್ ಆ್ಯಂಡ್ ರೂಲ್ ಆಫ್ 9. ಓಕೆ, ಕ್ಲಾಸಿಫಿಕೇಷನ್ ಆಫ್ ಬರ್ನ್ಸ್, ಟೈಪ್ಸ್ ಆಫ್ ಬರ್ನ್ಸ್ ಅಂತ ಹೇಳ್ಬೋದು, ಅಥವಾ ಕ್ಲಾಸಿಫಿಕೇಷನ್ ಆಫ್ ಬರ್ನ್ಸ್, ರೂಲ್ ಆಫ್ 9. ಓಕೆ, ಇದು ಹೇಗೆ ನಾವು ರೂಲ್ ಆಫ್ 9 ಯೂಸ್ ಮಾಡ್ತೀವಿ ಮೆಜರ್ ಮಾಡೋಕ್ಕೆ ಅಂತ ಕೇಳ್ಬೋದು. ನೆಕ್ಸ್ಟ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಆಫ್ ಬರ್ನ್ಸ್. ಹೌದು ಸರ್, ಬರ್ನ್ಸ್ ಬಂದಿದೆ, ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ನೀವು ಏನು ಮಾಡ್ತೀರಾ, ಫಸ್ಟ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಏನು ಮಾಡ್ತೀರಾ. ನೆಕ್ಸ್ಟ್ ನರ್ಸಿಂಗ್ ಕೇರ್ ಆಫ್ ದಿ ಪೇಷಂಟ್ ವಿತ್ ಸೆಲ್ಯುಲೈಟಿಸ್ ಆರ್ ಸ್ಕ್ಯಾಬೀಸ್. ಓಕೆ, ಸ್ಕ್ಯಾಬೀಸ್ ಅಥವಾ ಸೆಲ್ಯುಲೈಟಿಸ್ ನಿಮಗೆ ಕೇಳ್ಬೋದು ಕ್ವಶನ್. ಓಕೆ, ಹಾಗೆ ಡರ್ಮಟೈಟಿಸ್ನು ಕೇಳ್ಬೋದು. ಡರ್ಮಟೈಟಿಸ್, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಥವಾ ಡರ್ಮಟೈಟಿಸ್ ಬಗ್ಗೆಯೂ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ವೋಂಡ್ ಕೇರ್ ಮತ್ತು ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಬಗ್ಗೆ ನಿಮಗೆ ನೋಟ್ಸ್ ಕೇಳ್ಬೋದು, ಶಾರ್ಟ್ ನೋಟ್ಸ್ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಆಪ್ಥಾಲ್ಮಿಕ್ ನರ್ಸಿಂಗ್. ಓಕೆ, ನೆಕ್ಸ್ಟ್ ನಿಮಗೆ ಆಪ್ಥಾಲ್ಮಿಕ್ ನರ್ಸಿಂಗ್ ಒಳಗಡೆ ಕ್ಯಾಟ್ರಾಕ್ಟ್ ಅಂದರೆ ಏನು, ಕಾಸಸ್, ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ, ಕ್ಯಾಟ್ರಾಕ್ಟ್, ಕಾಸಸ್, ಕ್ಲಿನಿಕಲ್ ಫೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕೇಳ್ಬೋದು. ನೆಕ್ಸ್ಟ್ ಗ್ಲೋಕೋಮಾ ಅಂದರೆ ಏನು ಮತ್ತು ಕಾಸಸ್, ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ನೆಕ್ಸ್ಟ್ ಕಂಜಕ್ಟಿವೈಟಿಸ್ ಕೇಳ್ಬೋದು ಮತ್ತು ಸಿಮ್ಟಮ್ಸ್ ಆ್ಯಂಡ್ ನರ್ಸಿಂಗ್ ಕೇರ್ ಕೇಳ್ಬೋದು, ಕಂಜಕ್ಟಿವೈಟಿಸ್. ನೆಕ್ಸ್ಟ್ ರಿಫ್ರ್ಯಾಕ್ಟಿವ್ ಎರರ್ ಆ್ಯಂಡ್ ದೇರ್ ಕರೆಕ್ಷನ್. ರಿಫ್ರ್ಯಾಕ್ಟಿವ್ ಎರರ್ ಅಂದರೆ ಏನು ಮತ್ತು ಅದರ ಕರೆಕ್ಷನ್ ನೀವು ಹೇಗೆ ಮಾಡ್ತೀರಾ ಅಂತ ನಿಮಗೆ ಕೇಳ್ಬೋದು. 4 ಮಾರ್ಕ್ಸಿಗೆ ಅಥವಾ ನಿಮಗೆ 7 ಮಾರ್ಕ್ಸಿಗೆ ಈ ಥರ ಕ್ವಶನ್ ಬರ್ಬೋದು. ಗ್ಲೋಕೋಮಾ ಆಲ್ರೆಡಿ ಭಾಳಷ್ಟು ಸರಿ ಬಂದಿದೆ, ಕ್ಯಾಟ್ರಾಕ್ಟ್ ಕೂಡ ಬಂದಿದೆ. ಸೊ 7 ಮಾರ್ಕ್ಸ್ ಪ್ಲಸ್ ಅಥವಾ ನಿಮಗೆ 4 ಮಾರ್ಕ್ಸಿಗೆ ಅಥವಾ ಕೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ನೈಟ್ ಬ್ಲೈಂಡ್ನೆಸ್ಸನ್ನು ಹೇಗೆ ಪ್ರಿವೆಂಟ್ ಮಾಡ್ತೀರಾ ಅಂತ ನಾವು ಕೇಳ್ತೀವಿ. ಓಕೆ, ವಿಟಮಿನ್ ಎ ಅದೆಲ್ಲ ನಾವು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ನೆಕ್ಸ್ಟ್ ಡಿಸಾರ್ಡರ್ಸ್ ಆಫ್ ENT. ಓಕೆ, ENT ಒಳಗಡೆ ನಮಗೆ ಓಟೈಟಿಸ್ ಮೀಡಿಯಾ ಕೇಳ್ಬೋದು. ಓಕೆ, 7 ಮಾರ್ಕ್ಸಿಗೆ ಕೊಡ್ಬೋದು ಅಥವಾ 4 ಮಾರ್ಕ್ಸಿಗೆ ಕೂಡ ಕೇಳ್ಬೋದು, ಅಥವಾ 1 ಮಾರ್ಕ್ಸಿಗೆ ಡೆಫಿನೇಷನ್ನು ಕೊಡ್ಬೋದು. ಓಟೈಟಿಸ್ ಮೀಡಿಯಾ, ಕಾಸಸ್ ಮತ್ತು ಕ್ಲಿನಿಕಲ್ ಫೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕೇಳ್ಬೋದು. ನೆಕ್ಸ್ಟ್ ಮ್ಯಾಸ್ಟೋಡೈಟಿಸ್. ಓಕೆ, ಮ್ಯಾಸ್ಟೋಡೈಟಿಸ್ ಅಂದರೆ ಏನು ಮತ್ತು ಪೋಸ್ಟ್ ಆಪ್ರೇಟಿವ್ ಕೇರ್. ಓಕೆ, ಮ್ಯಾಸ್ಟೋಡೈಟಿಸ್ ಅಂದರೆ ಏನು ಮತ್ತು ಪೋಸ್ಟ್ ಆಪ್ರೇಟಿವ್ ಕೇರ್ ಆಫ್ ದಿ ಮ್ಯಾಸ್ಟೋಡೈಟಿಸ್ ಪೇಷಂಟ್ ಕೇಳ್ಬೋದು. ನೆಕ್ಸ್ಟ್ ಸೈನಸೈಟಿಸ್ ಅಂದರೆ ಏನು ಮತ್ತು ಪ್ರಿವೆನ್ಷನ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಮತ್ತು ಕ್ವಿನ್ಸಿ ಅಂದರೆ ಏನು ಮತ್ತು ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಇನ್ನೊಂದು ಬರ್ಬೋದು ಲ್ಯಾರಿಂಜೈಟಿಸ್. ಓಕೆ, ಲ್ಯಾರಿಂಜೈಟಿಸ್ ಬಗ್ಗೆಯೂ ನಿಮಗೆ ಕ್ವಶನ್ಸ್ ಕೇಳ್ಬೋದು, ಅಥವಾ ಟಾನ್ಸಿಲೈಟಿಸ್. ಸೊ ಇದೊಂದು ಲ್ಯಾರಿಂಜೈಟಿಸ್ ಮತ್ತು ಟಾನ್ಸಿಲೈಟಿಸ್ ನೀವು ಸ್ಟಡಿ ಮಾಡಿದರೆ ನೀವು ಮೆಡಿಕಲ್ ಸರ್ಜಿಕಲ್ 1 ಇರುತ್ತಲ್ಲ ಅದರಲ್ಲಿ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಾವೆ ಇವು. ನೆಕ್ಸ್ಟ್ ಕಾರ್ಡಿಯೋವ್ಯಾಸ್ಕುಲರ್ ಆ್ಯಂಡ್ ಹೆಮಟೊಲಾಜಿಕಲ್ ಡಿಸಾರ್ಡರ್. ಓಕೆ, ಕಾರ್ಡಿಯೋವ್ಯಾಸ್ಕುಲರ್ ಆ್ಯಂಡ್ ಹೆಮಟೊಲಾಜಿಕಲ್ ಡಿಸಾರ್ಡರ್ ಒಳಗಡೆ ಯಾವ ಕ್ವಶನ್ ಬರ್ಬೋದು, MI ಅಂದರೆ ಏನು. ಓಕೆ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಮತ್ತು ಕ್ಲಿನಿಕಲ್ ಫೀಚರ್ಸ್, ಕಾಸಸ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ದಿ MI ಪೇಷಂಟ್ ಅಂತ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಆಂಜಿನಾ ಪೆಕ್ಟೋರಿಸ್ ಅಂದರೆ ಏನು, ಕಾಸಸ್, ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ನೆಕ್ಸ್ಟ್ ಕೊರೋನರಿ ಆರ್ಟರಿ ಡಿಸೀಸ್ ಅಥವಾ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಕೇಳ್ಬೋದು, ಅಥೆರೋಸ್ಕ್ಲಿರೋಸಿಸ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನರ್ಸಿಂಗ್ ಕೇರ್ ಆಫ್ ದಿ ಅಥೆರೋಸ್ಕ್ಲಿರೋಸಿಸ್ ಪೇಷಂಟ್ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಕೇಳ್ಬೋದು, ಮತ್ತು ಸಿಮ್ಟಮ್ಸ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ನಿಮಗೆ ಕ್ವಶನ್ ಬರ್ಬೋದು. ನೆಕ್ಸ್ಟ್ ಹೈಪರ್ ಟೆನ್ಷನ್ ಅಂದರೆ ಏನು, ಕಾಸಸ್ಸು, ಕಾಂಪ್ಲಿಕೇಶನ್ಸ್ ಆ್ಯಂಡ್ ನರ್ಸಿಂಗ್ ಕೇರ್. ಓಕೆ, ಕಾಂಪ್ಲಿಕೇಶನ್ ಏನೇನು ಇರ್ತವೆ ಹೈಪರ್ ಟೆನ್ಷನ್ ಆದಾಗ ಅದೆಲ್ಲ ನಾವು ಬರಿಬೇಕು. ನೆಕ್ಸ್ಟ್ ಹೈಪೋವಾಲಮಿಕ್ ಶಾಕ್ ಅಂದರೆ ಏನು ಮತ್ತು ಕಾಸಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ನೆಕ್ಸ್ಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್. ಓಕೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗೋ ಟೈಮ್ ರಿಯಾಕ್ಷನ್ ಆಗುತ್ತಿಲ್ಲ ಅದ್ರ ಬಗ್ಗೆ ಕೇಳ್ತಾರೆ, ಮತ್ತು ನರ್ಸಸ್ ರೆಸ್ಪಾನ್ಸಿಬಿಲಿಟಿ ಡ್ಯೂರಿಂಗ್ ದಿ ಬ್ಲಡ್ ಟ್ರಾನ್ಸ್ಫ್ಯೂಷನ್. ನೆಕ್ಸ್ಟ್ ಎನಿಮಿಯಾ ಅಂದರೆ ಏನು ಮತ್ತು ಟೈಪ್ಸ್ ಮತ್ತು ಪ್ರಿವೆನ್ಷನ್ ಆ್ಯಂಡ್ ನರ್ಸಿಂಗ್ ಕೇರ್. ಓಕೆ, ಎನಿಮಿಯಾ ಮತ್ತು ಅದರ ಟೈಪ್ಸು, ಎನಿಮಿಯಾನ ನೀವು ಹೇಗೆ ಪ್ರಿವೆಂಟ್ ಮಾಡ್ತೀರಾ ಕ್ವಶನ್ ಬರಬಹುದು. ನೆಕ್ಸ್ಟ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಕಮ್ಯುನಿಕೇಬಲ್ ಇನ್ಫೆಕ್ಷನ್ ಒಳಗಡೆ ಏನೇನು ಬರಬಹುದು ಅಂದರೆ ಟ್ಯೂಬರ್ಕುಲೋಸಿಸ್ ಬರ್ಬೋದು, ಮತ್ತು ಸಿಮ್ಟಮ್ಸ್, ಪ್ರಿವೆನ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್.
ಬರಬಹುದು. ನೆಕ್ಸ್ಟ್ ಟೈಫಾಯ್ಡ್ ಫೀವರ್. ಓಕೆ, ಟೈಫಾಯ್ಡ್ ಫೀವರ್ ಕಾಸಸ್ ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಟೈಫಾಯ್ಡ್ ಫೀವರ್ ಪೇಷಂಟ್. ನೆಕ್ಸ್ಟ್ ಡೆಂಗು ಫೀವರ್ ಅಂದರೆ ಏನು ಮತ್ತು ಕಾಸಸ್ಸು ಪ್ರಿವೆನ್ಷನ್ ಆ್ಯಂಡ್ ನರ್ಸಿಂಗ್ ಕೇರ್. ಸೊ ನೀವು ಒಂದು ಸರಿ ನೋಡ್ಕೋಬೋದು. ನೆಕ್ಸ್ಟ್ ಮಲೇರಿಯಾ ಕಾಸಸ್. ಓಕೆ, ಮಲೇರಿಯಾ ಕಾಸಸ್ ಪ್ರಿವೆನ್ಷನ್ ಆ್ಯಂಡ್ ನರ್ಸಿಂಗ್ ಕೇರ್. ಮತ್ತು ಚಿಕನ್ ಪಾಕ್ಸ್ ಕೇಳ್ಬೋದು 4 ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟ್ HIV ಏಡ್ಸ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆ್ಯಂಡ್ ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ನರ್ಸಿಂಗ್ ಕೇರ್. ಓಕೆ, HIV ಕೂಡ ಬರ್ಬೋದು, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ಸಿಂಗಲ್ ಆಗಿ ಹೆಡ್ಡಿಂಗ್ ಕೂಡ ನಿಮಗೆ ಇದು ಬರ್ಬೋದು, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕ್ವಶನ್ನೇ ಬರ್ಬೋದು, ನಿಮಗೆ 4 ಮಾರ್ಕ್ಸಿಗೆ ಬರ್ಬೋದು, ಅಥವಾ ಅದರೊಳಗಡೆ ಈ ಕ್ವಶನ್ಸ್ಗಳು ಬರ್ಬೋದು. ಸಿಫಿಲಿಸ್ ಅಂದರೆ ಏನು ಮತ್ತು ಸಿಂಪ್ಟಮ್ಸ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಗೊನೋರಿಯಾ ಬರ್ಬೋದು ಮತ್ತು ಕಾಸಸ್ ಆ್ಯಂಡ್ ನರ್ಸಿಂಗ್ ಕೇರ್ ಆಫ್ ದಿ ಗೊನೋರಿಯಾ ಪೇಷಂಟ್. ನೆಕ್ಸ್ಟ್ ಹರ್ಪಿಸ್ ಸಿಂಪ್ಲೆಕ್ಸ್ ಅಂದರೆ ಏನು ಮತ್ತು ಸಿಂಪ್ಟಮ್ಸ್ ಆ್ಯಂಡ್ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಬರ್ಬೋದು, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಬರ್ಬೋದು. ನೆಕ್ಸ್ಟ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ STDs. ಓಕೆ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿಗೆ ನಾವು ಹೇಗೆ ಪ್ರಿವೆಂಟ್ ಮಾಡ್ತೀವಿ, ಹೇಗೆ ಕಂಟ್ರೋಲ್ ಮಾಡ್ತೀವಿ ಅಂತ ಬರ್ಬೋದು. ನೆಕ್ಸ್ಟ್ ನರ್ಸಿಂಗ್ ಕೇರ್ ಆಫ್ ಎ ಪೇಷಂಟ್ ವಿತ್ HIV ಆ್ಯಂಡ್ ಏಡ್ಸ್. HIV ಏಡ್ಸ್ ಇರೋ ಪೇಷಂಟ್ಗೆ ನಾವು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಡಿಸಾರ್ಡರ್ಸ್ ಆಫ್ ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್. ಡಿಸಾರ್ಡರ್ಸ್ ಆಫ್ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್. ಸೊ ಅದರೊಳಗಡೆ ಫ್ರ್ಯಾಕ್ಚರ್, ಟೈಪ್ಸ್ ಆಫ್ ಫ್ರ್ಯಾಕ್ಚರ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಆಫ್ ಫ್ರ್ಯಾಕ್ಚರ್ ಮತ್ತು ನರ್ಸಿಂಗ್ ಮ್ಯಾನೇಜ್ಮೆಂಟ್ ಬರ್ಬೋದು. ನೆಕ್ಸ್ಟ್ ಆಸ್ಟಿಯೋಪೊರೋಸಿಸ್ ಅಂದರೆ ಏನು, ಪ್ರಿವೆನ್ಷನ್ ಆ್ಯಂಡ್ ನರ್ಸಿಂಗ್ ಕೇರ್ ಕೇಳ್ಬೋದು. ನೆಕ್ಸ್ಟ್ ರುಮ್ಯಾಟಿಕ್ ಅರ್ಥರೈಟಿಸ್ ಅಂದರೆ ಏನು, ರುಮಟಾಯ್ಡ್ ಅರ್ಥರೈಟಿಸ್ ಅಂದರೆ ಏನು ಮತ್ತು ಸಿಂಪ್ಟಮ್ಸ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ನೆಕ್ಸ್ಟ್ ಆಸ್ಟಿಯೋ ಅರ್ಥರೈಟಿಸ್ ಅಂದರೆ ಏನು, ಕಾಸಸ್ ಆ್ಯಂಡ್ ನರ್ಸಿಂಗ್ ಕೇರ್ ಕೇಳ್ಬೋದು. ನೆಕ್ಸ್ಟ್ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ನಿಮಗೆ 4 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್ ಆ್ಯಂಪುಟೇಷನ್ ಅಂದರೆ ಏನು, ಟೈಪ್ಸ್ ಆಫ್ ಆ್ಯಂಪುಟೇಷನ್, ಪರ್ಪಸ್ ಅಥವಾ ಇಂಡಿಕೇಷನ್ನು ಕೇಳ್ಬೋದು. ಇಂಡಿಕೇಷನ್ ನಾವು ಯಾಕೆ ಮಾಡ್ತಾ ಇದ್ದೀವಿ, ಎಂಥ ಪೇಷಂಟ್ಗಳಿಗೆ ನಾವು ಆ್ಯಂಪುಟೇಷನ್ ಮಾಡ್ತೀವಿ ಅಥವಾ ಪರ್ಪಸಸ್ ಕೇಳ್ಬೋದು. ಮ್ಯಾನೇಜ್ಮೆಂಟ್ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್. ಸೊ ಇದು ನಿಮಗೆ 7 ಮಾರ್ಕ್ಸಿಗೆ ಕ್ವಶನ್ ಬಂದಿದೆ 2-3 ಸಾರಿ. ನೆಕ್ಸ್ಟ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್. ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಒಳಗಡೆ ನೀವು ಟೈಪ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಶಾಕ್. ಓಕೆ, ಟೈಪ್ಸ್ ಆಫ್ ಶಾಕ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಶಾಕ್. ಹೈಪೋವಾಲ್ಮಿಕ್ ಶಾಕ್ ಇರ್ಬೋದು, ಸೆಪ್ಟಿಕ್ ಶಾಕ್ ಇರ್ಬೋದು, ಅನಾಫಿಲೆಟಿಕ್ ಶಾಕ್ ಆಗಿರ್ಬೋದು. ಓಕೆ, ಸೊ ಇದ್ರ ಟೈಪ್ಸ್ ಕೇಳ್ಬೋದು ಮತ್ತು ಮ್ಯಾನೇಜ್ಮೆಂಟ್ ಆಫ್ ಶಾಕ್ ಕೇಳ್ತಾರೆ. ನೆಕ್ಸ್ಟ್ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು, ನರ್ಸಿಂಗ್ ಕೇರ್ ಡ್ಯೂರಿಂಗ್ ದಿ ಎಮರ್ಜೆನ್ಸೀಸ್. ಕಾರ್ಡಿಯಾಕ್ ಅರೆಸ್ಟ್ ಆದಾಗ ನೀವು ಏನು ನರ್ಸಿಂಗ್ ಕೇರ್ ಕೊಡ್ತೀರಾ. ನೆಕ್ಸ್ಟ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಆಫ್ ಬರ್ನ್ಸ್. ಹೌದು ಸರ್. ಓಕೆ, ಸೊ ಬರ್ನ್ಸ್ ಆದಾಗ ನಾವು ಯಾವ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಕೊಡ್ತೀವಿ, ಮೇಲೊಂದು ಸರಿನೂ ಕ್ವಶನ್ ಬಂದಿತ್ತು, ಇಲ್ಲೂ ಬಂದಿದೆ. ನೆಕ್ಸ್ಟ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ RTA ಅಂತೀವಿ, ಅಥವಾ ರೆಸ್ಪಾನ್ಸಿಬಿಲಿಟೀಸ್, ನರ್ಸಿಂಗ್ ರೆಸ್ಪಾನ್ಸಿಬಿಲಿಟೀಸ್. ಆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ನಮ್ಮ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಏನಿದೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಎಮರ್ಜೆನ್ಸಿ ಕೇರ್. ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ರಿನ್ಸಿಪಲ್ ಆಫ್ ಎಮರ್ಜೆನ್ಸಿ ಕೇರ್ ಕೇಳ್ಬೋದು, ನಿಮಗೆ 4 ಮಾರ್ಕ್ಸಿಗೆ ಬರ್ಬೋದು. ನೆಕ್ಸ್ಟ್ ಡಿಫಿಬ್ರಿಲೇಷನ್ ಅಂದರೆ ಏನು. ಓಕೆ, ಡಿಫಿಬ್ರಿಲೇಷನ್ ಅಂದರೆ ನಾವು ಸೊ ಪೇಷಂಟ್ ಡೆತ್ ಆದಾಗ ನಾವು ಏನು ಮಾಡ್ತೀವಿ, ಶಾಕ್ ಕೊಡ್ತೀವಲ್ಲ. ಓಕೆ, ಎಲೆಕ್ಟ್ರಿಕಲ್ ಶಾಕ್ ಕೊಡ್ತೀವಿ ಹೊರಗಿಂದ, ಅದೇನು ಡಿಫಿಬ್ರಿಲೇಷನ್. ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಎಮರ್ಜೆನ್ಸಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಳಗಡೆ ಏನು ಕ್ವಶನ್ ಬರ್ಬೋದು ಅಂದರೆ ಡಿಸಾಸ್ಟರ್ ನರ್ಸಿಂಗ್ ಅಂದರೆ ಏನು. ಓಕೆ, ಡೆಫಿನೇಷನ್ ಬರ್ಬೋದು. ಫೇಸಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಓಕೆ, ಪ್ರಿಪೇರ್ಡ್ನೆಸ್ ಅವೆಲ್ಲ ಬರ್ತಾವಲ್ಲ, ಅದು ಫೇಸಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಪ್ಲ್ಯಾನಿಂಗ್ ಫೇಸ್, ಪ್ರಿಪೇರ್ಡ್ನೆಸ್ ಫೇಸ್ ಮತ್ತು ರಿಕವರಿ ಫೇಸ್, ಇದೆಲ್ಲ ನೀವು ಅದರಲ್ಲಿ ಬರೀಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ಡಿಸಾಸ್ಟರ್ಸ್. ಓಕೆ, ಡಿಸಾಸ್ಟರ್ ಟೈಪ್ಸ್ ನ್ಯಾಚುರಲ್ ಅಥವಾ ಮ್ಯಾನ್ ಮೇಡ್ ಇರ್ಬೋದು. ಓಕೆ, ಸೊ ಸಪ್ರೇಟ್ನು ಕ್ವಶನ್ ಕೇಳ್ಬೋದು. ನ್ಯಾಚುರಲ್ ಡಿಸಾಸ್ಟರ್ ಅಥವಾ ನ್ಯಾಚುರಲ್ ಕಲಾಮಿಟಿ, ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಕ್ವಶನ್ ಬರ್ಬೋದು 4 ಮಾರ್ಕ್ಸ್ಗೆ. ನೆಕ್ಸ್ಟ್ ರೋಲ್ ಆಫ್ ನರ್ಸ್ ಡ್ಯೂರಿಂಗ್ ಫ್ಲಡ್ಸ್. ರೋಲ್ ಆಫ್ ನರ್ಸ್ ಡ್ಯೂರಿಂಗ್ ಅರ್ತ್ ಕ್ವಿಕ್. ಓಕೆ, ಫ್ಲಡ್ ಬಂದಾಗ ನಮ್ಮ ರೋಲ್ ಆಫ್ ನರ್ಸ್ ಏನಿದೆ, ಅರ್ತ್ ಕ್ವಿಕ್ ಬಂದಾಗ ನಮ್ಮ ರೋಲ್ ಆಫ್ ನರ್ಸ್ ಏನಿದೆ. ನೆಕ್ಸ್ಟ್ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಆ್ಯಂಡ್ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ಎಲ್ಲೇ ಒಂದು ಡಿಸಾಸ್ಟರ್ ಬರ್ತಾ ಇದೆ, ಅದಕ್ಕಿಂತ ಮೊದಲು ನಾವು ಏನು ಪ್ರಿಪೇರ್ ಆಗಿರಬೇಕು, ನಮ್ಮ ಪ್ರಿಪೇರ್ಡ್ನೆಸ್ ಹೇಗಿದೆ, ನಮ್ಮ ನರ್ಸಿಂಗ್ ರೆಸ್ಪಾನ್ಸಿಬಿಲಿಟಿ ಹೇಗಿದೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ನಿಮಗೆ ಇನ್ನೂ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.